ಶ್ರೀರಂಗಪಟ್ಟಣದಲ್ಲಿ ಸಂಭ್ರಮದಿಂದ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇದೆ. ಹನುಮ ಸಂಕೀರ್ತನೆ ಯಾತ್ರೆಯಲ್ಲಿ ಖ್ಯಾತ ಜ್ಯೋತಿಷಿಗಳಾದಂತ ಭಾನು ಪ್ರಕಾಶ್ ಶರ್ಮಾ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ, ಏನ್ ಹೇಳ್ತೀರಿ? ಖಂಡಿತವಾಗಿಯೂ ಇದು ವಿಶೇಷ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಚಿರತಾ ನಮಾಮಿ. ಇದು ವಿಶೇಷವಾಗಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹನುಮ ಜಯಂತಿ ಹನುಮತ್ ವ್ರತ ಕಾಲದಲ್ಲಿ ನಾವೆಲ್ಲ ಶ್ರೀರಂಗಪಟ್ಟಣದಲ್ಲಿ ಅನೇಕ ವರ್ಷಗಳಿಂದ ಹನುಮನಾಮ ಸಂಕೀರ್ತನೆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಹಿಂದೂ ಜಾಗರಣಾ ವೇದಿಕೆಯ ಸಂಚಾಲಕರಾದಂಥ ನಮ್ಮೆಲ್ಲರ ಚಂದನ್ ಶರ್ಮಾ ಚಂದನ್ ಅವರು ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಸಂಪೂರ್ಣವಾಗಿ ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ಆಂಜನೇಯ ಭಕ್ತರು ವ್ರತಗಳನ್ನು ಮಾಡ್ತಾರೆ. ಮಾಲಾಧಾರಣೆ ಇದ್ದ 12 ದಿನ ಮಾಲೆಗಳನ್ನು ಧರಿಸಿ 2 ಹೊತ್ತು ಸ್ನಾನಗಳು ಪೂಜೆಗಳನ್ನು ಮಾಡಿ ವಿಶೇಷವಾದಂಥ ವ್ರತಗಳನ್ನು ಮಾಡಿ 10 ದಿನಗಳ ಕಾಲ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ನಂತರ ಕೊನೆಯ ದಿನ ಇವತ್ತಿನ ದಿನ ನಾವು ಗಂಜಾಂನ ನಿಮಿಷಾಂಬಾ ದೇವಸ್ಥಾನದಿಂದ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಮುಖ ಬೀದಿಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಪ್ರತಿ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕ ಜಿಲ್ಲೆಗಳಿಂದ ಬಂದಂಥ ಅನೇಕ ಹನುಮ ಭಕ್ತರು ಮಾಲೆಗಳನ್ನು ಧರಿಸಿದ ಭಕ್ತರುಗಳು ಇವತ್ತೆಲ್ಲ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಸಹಿತ ಈ ಒಂದು ಮೆರವಣಿಗೆಯಲ್ಲಿ ಬಂದು ದಾಬ ಸಂಕೀರ್ತನೆ, ಧ್ವಜಾರೋಹಣಗಳು, ವಾದ್ಯಗಳು, ಅನೇಕ ವಿಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮೇತವಾಗಿ ನಾವು ಪ್ರದೋಷ ಕಾಲದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಮಾರೋಪಗೊಳ್ಳುತ್ತದೆ. ಇದು ವಿಶೇಷವಾಗಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಧ್ಯೇಯೋದ್ದೇಶ. ಸಂಕಲ್ಪ ಕೂಡ ಮಾಡಿದಿರಿ? ಹೌದು, ಇದಕ್ಕೆ ಪ್ರತಿ ವರ್ಷ ಸಂಕಲ್ಪ ಮಾಡಿದಾಗೆ ಈ ವರ್ಷವನ್ನು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಅನೇಕ ವಿಧವಾದಂಥ ಯಾತ್ರೆಗಳನ್ನು ಇನ್ನೂ ವಿಶೇಷವಾಗಿ ಮಾಡಿ ಅನೇಕ ಜನರನ್ನು ಇದಕ್ಕೆ ಸಂಕಷ್ಟವಾಗಿ ಸೇರಿಸಿ ನಂತರ ಮೂಲ ಸ್ಥಾನದಲ್ಲಿ ನಾವು ಆಂಜನೇಯನ ಪ್ರತಿಷ್ಠಾಪನೆ ಮಾಡುವ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ. ಸಂಕೀರ್ತನೆ ಯಾತ್ರೆಯಿಂದ ಕಾರ್ಯ ಸಾಧ್ಯನಾ ಅಥವಾ ಜಾಗೃತಿ ಮೂಡಿಸೋಕೆ ಈ ಕಾರ್ಯಕ್ರಮನ ಅಂತ? ಖಂಡಿತವಾಗಿಯೂ. ಈಗ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ರಾಮ ಮಂದಿರ ಕಟ್ಟಬೇಕಾದ್ರೆ ಅನೇಕ ವರ್ಷಗಳು ಕಳೀತು. ಭಜನೆಗಳು ಎಲ್ಲ ಪ್ರತಿ ಊರಿನ ರಥಯಾತ್ರೆಗಳೆಲ್ಲ ನಡೀತು. ಅದೇ ರೀತಿ ನಾವು ಈಗಾಗಲೇ 300-200 ಜನದಿಂದ ಇವತ್ತು 5-10 ಸಾವಿರ ಜನದವರೆಗೆ ಬಂದಿದ್ದೇವೆ. ಇದೇ ರೀತಿ ಜನಗಳ ಸಂಘಟನೆ ಮಾಡ್ತೇವೆ. ಅವರಿಗೆ ಮೂಲ ಧ್ಯೇಯೋದ್ದೇಶವನ್ನು ತೋರಿಸಿ ಪ್ರಭು ಮೂಡಲಬಾಗಿಲ ಆಂಜನೇಯನನ್ನ ನಾವು ಮೂಲ ಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡುವುದು ಶತಸಿದ್ಧ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ. ಮುಂದೆ ಒಂದಿನ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಭಾನು ಪ್ರಕಾಶ್ ಶರ್ಮಾ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶ್ರೀರಂಗಪಟ್ಟಣದಲ್ಲಿ ಸಂಭ್ರಮದಿಂದ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇದೆ. ಹನುಮ ಸಂಕೀರ್ತನೆ ಯಾತ್ರೆಯಲ್ಲಿ ಖ್ಯಾತ ಜ್ಯೋತಿಷಿಗಳಾದಂತ ಭಾನು ಪ್ರಕಾಶ್ ಶರ್ಮಾ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ, ಏನ್ ಹೇಳ್ತೀರಿ? ಖಂಡಿತವಾಗಿಯೂ ಇದು ವಿಶೇಷ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಚಿರತಾ ನಮಾಮಿ. ಇದು ವಿಶೇಷವಾಗಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹನುಮ ಜಯಂತಿ ಹನುಮತ್ ವ್ರತ ಕಾಲದಲ್ಲಿ ನಾವೆಲ್ಲ ಶ್ರೀರಂಗಪಟ್ಟಣದಲ್ಲಿ ಅನೇಕ ವರ್ಷಗಳಿಂದ ಹನುಮನಾಮ ಸಂಕೀರ್ತನೆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಹಿಂದೂ ಜಾಗರಣಾ ವೇದಿಕೆಯ ಸಂಚಾಲಕರಾದಂಥ ನಮ್ಮೆಲ್ಲರ ಚಂದನ್ ಶರ್ಮಾ ಚಂದನ್ ಅವರು ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಸಂಪೂರ್ಣವಾಗಿ ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ಆಂಜನೇಯ ಭಕ್ತರು ವ್ರತಗಳನ್ನು ಮಾಡ್ತಾರೆ. ಮಾಲಾಧಾರಣೆ ಇದ್ದ 12 ದಿನ ಮಾಲೆಗಳನ್ನು ಧರಿಸಿ 2 ಹೊತ್ತು ಸ್ನಾನಗಳು ಪೂಜೆಗಳನ್ನು ಮಾಡಿ ವಿಶೇಷವಾದಂಥ ವ್ರತಗಳನ್ನು ಮಾಡಿ 10 ದಿನಗಳ ಕಾಲ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ನಂತರ ಕೊನೆಯ ದಿನ ಇವತ್ತಿನ ದಿನ ನಾವು ಗಂಜಾಂನ ನಿಮಿಷಾಂಬಾ ದೇವಸ್ಥಾನದಿಂದ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಮುಖ ಬೀದಿಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಪ್ರತಿ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕ ಜಿಲ್ಲೆಗಳಿಂದ ಬಂದಂಥ ಅನೇಕ ಹನುಮ ಭಕ್ತರು ಮಾಲೆಗಳನ್ನು ಧರಿಸಿದ ಭಕ್ತರುಗಳು ಇವತ್ತೆಲ್ಲ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಸಹಿತ ಈ ಒಂದು ಮೆರವಣಿಗೆಯಲ್ಲಿ ಬಂದು ದಾಬ ಸಂಕೀರ್ತನೆ,
ಧ್ವಜಾರೋಹಣಗಳು, ವಾದ್ಯಗಳು, ಅನೇಕ ವಿಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮೇತವಾಗಿ ನಾವು ಪ್ರದೋಷ ಕಾಲದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಮಾರೋಪಗೊಳ್ಳುತ್ತದೆ. ಇದು ವಿಶೇಷವಾಗಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಧ್ಯೇಯೋದ್ದೇಶ. ಸಂಕಲ್ಪ ಕೂಡ ಮಾಡಿದಿರಿ. ಹೌದು, ಇದಕ್ಕೆ ಪ್ರತಿ ವರ್ಷ ಸಂಕಲ್ಪ ಮಾಡಿದಾಗೆ ಈ ವರ್ಷವನ್ನು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಅನೇಕ ವಿಧವಾದಂಥ ಯಾತ್ರೆಗಳನ್ನು ಇನ್ನೂ ವಿಶೇಷವಾಗಿ ಮಾಡಿ ಅನೇಕ ಜನರನ್ನು ಇದಕ್ಕೆ ಸಂಕಷ್ಟವಾಗಿ ಸೇರಿಸಿ ನಂತರ ಮೂಲ ಸ್ಥಾನದಲ್ಲಿ ನಾವು ಆಂಜನೇಯನ ಪ್ರತಿಷ್ಠಾಪನೆ ಮಾಡುವ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ. ಸಂಕೀರ್ತನ ಯಾತ್ರೆಯಿಂದ ಕಾರ್ಯ ಸಾಧ್ಯನಾ ಅಥವಾ ಜಾಗೃತಿ ಮೂಡಿಸೋಕೆ ಈ ಕಾರ್ಯಕ್ರಮನ ಅಂತ? ಖಂಡಿತವಾಗಿಯೂ. ಈಗ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ರಾಮ ಮಂದಿರ ಕಟ್ಟಬೇಕಾದರೆ ಅನೇಕ ವರ್ಷಗಳು ಕಳೀತು. ಭಜನೆಗಳು ಎಲ್ಲ ಪ್ರತಿ ಊರಿನ ರಥಯಾತ್ರೆಗಳೆಲ್ಲ ನಡೀತು. ಅದೇ ರೀತಿ ನಾವು ಈಗಾಗಲೇ 300-200 ಜನದಿಂದ ಇವತ್ತು 5-10 ಸಾವಿರ ಜನದವರೆಗೆ ಬಂದಿದ್ದೇವೆ. ಇದೇ ರೀತಿ ಜನಗಳ ಸಂಘಟನೆ ಮಾಡ್ತೇವೆ. ಅವರಿಗೆ ಮೂಲ ಧ್ಯೇಯೋದ್ದೇಶವನ್ನು ತೋರಿಸಿ ಪ್ರಭು ಮೂಡಲಬಾಗಿಲ ಆಂಜನೇಯನನ್ನ ನಾವು ಮೂಲ ಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡುವುದು ಶತಸಿದ್ಧ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ. ಮುಂದೆ ಒಂದು ಮೂಡಲಬಾಗಿಲ ಆಂಜನೇಯ ಸ್ವಾಮಿ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಭಾನುಪ್ರಕಾಶ್ ಶರ್ಮಾ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶ್ರೀರಂಗಪಟ್ಟಣದಲ್ಲಿ ಸಂಭ್ರಮದಿಂದ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇದೆ. ಹನುಮ ಸಂಕೀರ್ತನೆ ಯಾತ್ರೆಯಲ್ಲಿ ಖ್ಯಾತ ಜ್ಯೋತಿಷಿಗಳಾದಂಥ ಭಾನುಪ್ರಕಾಶ್ ಶರ್ಮಾ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ, ಏನ್ ಹೇಳ್ತೀರಿ? ಖಂಡಿತವಾಗಿಯೂ ಇದು ವಿಶೇಷ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಚಿರತಾ ನಮಾಮಿ. ಇದು ವಿಶೇಷವಾಗಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹನುಮ ಜಯಂತಿ ಹನುಮತ್ ವ್ರತ ಕಾಲದಲ್ಲಿ ನಾವೆಲ್ಲ ಶ್ರೀರಂಗಪಟ್ಟಣದಲ್ಲಿ ಅನೇಕ ವರ್ಷಗಳಿಂದ ಹನುಮನಾಮ ಸಂಕೀರ್ತನ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಹಿಂದೂ ಜಾಗರಣಾ ವೇದಿಕೆಯ ಸಂಚಾಲಕರಾದಂಥ ನಮ್ಮೆಲ್ಲರ ಚಂದನ್ ಶರ್ಮಾ ಅವರು ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಸಂಪೂರ್ಣವಾಗಿ ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು, ಆಂಜನೇಯ ಭಕ್ತರು ವ್ರತಗಳನ್ನು ಮಾಡ್ತಾರೆ. ಮಾಲಾಧಾರಣೆ ಇದ್ದ 12 ದಿನ ಮಾಲೆಗಳನ್ನು ಧರಿಸಿ 2 ಹೊತ್ತು ಸ್ನಾನಗಳು, ಪೂಜೆಗಳನ್ನು ಮಾಡಿ ವಿಶೇಷವಾದಂಥ ವ್ರತಗಳನ್ನು ಮಾಡಿ 10 ದಿನಗಳ ಕಾಲ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ನಂತರ ಕೊನೆಯ ದಿನ, ಇವತ್ತಿನ ದಿನ ನಾವು ಗಂಜಾಂನ ನಿಮಿಷಾಂಬಾ ದೇವಸ್ಥಾನದಿಂದ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಮುಖ ಬೀದಿಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು, ಪ್ರತಿ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕ ಜಿಲ್ಲೆಗಳಿಂದ ಬಂದಂಥ ಅನೇಕ ಹನುಮ ಭಕ್ತರು, ಮಾಲೆಗಳನ್ನು ಧರಿಸಿದ ಭಕ್ತರುಗಳು ಇವತ್ತೆಲ್ಲ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಸಹಿತ ಈ ಒಂದು ಮೆರವಣಿಗೆಯಲ್ಲಿ ಬಂದು ನಾಮ ಸಂಕೀರ್ತನೆ, ಧ್ವಜಾರೋಹಣಗಳು, ವಾದ್ಯಗಳು, ಅನೇಕ ವಿಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮೇತವಾಗಿ ನಾವು ಪ್ರದೋಷ ಕಾಲದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಮಾರೋಪಗೊಳ್ಳುತ್ತದೆ. ಇದು ವಿಶೇಷವಾಗಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಧ್ಯೇಯೋದ್ದೇಶ. ಸಂಕಲ್ಪ ಕೂಡ ಮಾಡಿದಿರಿ. ಹೌದು, ಇದಕ್ಕೆ ಪ್ರತಿ ವರ್ಷ ಸಂಕಲ್ಪ ಮಾಡಿದಾಗೆ ಈ ವರ್ಷವನ್ನು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಅನೇಕ ವಿಧವಾದಂಥ ಯಾತ್ರೆಗಳನ್ನು ಇನ್ನೂ ವಿಶೇಷವಾಗಿ ಮಾಡಿ ಅನೇಕ ಜನರನ್ನು ಇದಕ್ಕೆ ಸಂಕಷ್ಟವಾಗಿ ಸೇರಿಸಿ ನಂತರ ಮೂಲ ಸ್ಥಾನದಲ್ಲಿ ನಾವು ಆಂಜನೇಯನ ಪ್ರತಿಷ್ಠಾಪನೆ ಮಾಡುವ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ. ಸಂಕೀರ್ತನ ಯಾತ್ರೆಯಿಂದ ಕಾರ್ಯ ಸಾಧ್ಯನಾ ಅಥವಾ ಜಾಗೃತಿ ಮೂಡಿಸೋಕೆ ಈ ಕಾರ್ಯಕ್ರಮನ ಅಂತ? ಖಂಡಿತವಾಗಿಯೂ. ಈಗ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ರಾಮ ಮಂದಿರ ಕಟ್ಟಬೇಕಾದರೆ ಅನೇಕ ವರ್ಷಗಳು ಕಳೀತು. ಭಜನೆಗಳು ಎಲ್ಲ ಪ್ರತಿ ಊರಿನ ರಥಯಾತ್ರೆಗಳೆಲ್ಲ ನಡೀತು. ಅದೇ ರೀತಿ ನಾವು ಈಗಾಗಲೇ 300-200 ಜನದಿಂದ ಇವತ್ತು 5-10 ಸಾವಿರ ಜನದವರೆಗೆ ಬಂದಿದ್ದೇವೆ. ಇದೇ ರೀತಿ ಜನಗಳ ಸಂಘಟನೆ ಮಾಡ್ತೇವೆ. ಅವರಿಗೆ ಮೂಲ ಧ್ಯೇಯೋದ್ದೇಶವನ್ನು ತೋರಿಸಿ ಪ್ರಭು ಮೂಡಲಬಾಗಿಲ ಆಂಜನೇಯನನ್ನ ನಾವು ಮೂಲ ಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡುವುದು ಶತಸಿದ್ಧ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ. ಮುಂದೆ ಒಂದು ಮೂಡಲಬಾಗಿಲ ಆಂಜನೇಯ ಸ್ವಾಮಿ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಭಾನುಪ್ರಕಾಶ್ ಶರ್ಮಾ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.